ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪ್ಯೂಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಮಲ್ದಕಲ್ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿ ಅಕ್ರಮ ನಡೆದಿಲ್ಲ, ಭೀಮರೆಡ್ಡಿ ನಾಯಕ್. ಸಿರುವರದಲ್ಲಿ ಕೆರೆ ಮರ್ಹಂ ರಾಷ್ಟ್ರೀಯ ಹೆದ್ದಾರಿಗೆ ಬಳಕೆ ಪ್ರಶ್ನಿಸಿದವರ ಮೇಲೆ AC ದೂರು ದಾಖಲು, ಹಿಂಪಡೆಯದಿದ್ದರೆ ಹೋರಾಟ, ವೀರೇಶ್ ಹೀರಾ. ಮಾವಿನಕೆರೆ ದಂಡೆಯ ನಿವಾಸಿಗಳ ತೆರವಿಗೆ ನೋಟಿಸ್ ವಿರೋಧಿಸಿ BSP ನೇತೃತ್ವದಲ್ಲಿ ಮನವಿ. ನಗರದಲ್ಲಿ ಮುಂದುವರೆದ ಆಟೋಗಳ ದಾಖಲೆ ಪರಿಶೀಲನೆ, ದಂಡ ವಿಧಿಸುವ ಎಚ್ಚರಿಕೆ. ಹರಬಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ, ಪೊಲೀಸರಿಂದ ತನಿಖೆ, ಪ್ರತಿಭಟನೆ. ಒಂದು ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಮಸ್ಕಿ ಮೂಲದ ಯುವಕ ಶಿವಮೊಗ್ಗದಲ್ಲಿ ಪತ್ತೆ. ಮತ್ತು ಬಸ್ ಚಾಲಕನಿಂದ ವಿದ್ಯಾರ್ಥಿ ಮೇಲೆ ಹಲ್ಲೆ. ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆಯಡಿ ಅಕ್ರಮವಾಗಿದೆ ಎಂದು ಕೆಲ ಸದಸ್ಯರು ಆರೋಪಿಸಿದ್ದು ಸುಳ್ಳಾಗಿದ್ದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳ ತನಿಖೆ ನಡೆಸಿದ್ದಾರೆ. PDO ಅಧ್ಯಕ್ಷರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಪಂಚಾಯಿತಿ ಸದಸ್ಯ ಭೀಮರೆಡ್ಡಿ ನಾಯಕ್ ಹೇಳಿದರು. ದೇವದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿ ಅಕ್ರಮವಾಗಿದೆ ಎಂದು ಕೆಲ ಸದಸ್ಯರು ಆರೋಪಿಸಿದ್ದು ಸುಳ್ಳಾಗಿದ್ದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳ ತನಿಖೆ ನಡೆಸಿದ್ದಾರೆ. PDO ಅಧ್ಯಕ್ಷರ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಪಂಚಾಯಿತಿ ಸದಸ್ಯ ಭೀಮರೆಡ್ಡಿ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಸಾಮಾನ್ಯ ಸಭೆಗಳಿಗೆ ಗೈರಾಗಿರುವ ಸದಸ್ಯರುಗಳ ಕಾಮಗಾರಿಗಳ ನೋಡದೆ ಸುಳ್ಳು ಆರೋಪ ಮಾಡಿದ್ದಾರೆ. ಪಂಚಾಯಿತಿ PDO ಶಂಶುದ್ದೀನ್ ಇವರು ಸದಸ್ಯರ ಬ್ಲಾಕ್ ಮೇಲ್ ಕಿರಿಕಿರಿಗೆ ಬೇಸತ್ತು ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್, ವಿದ್ಯುತ್ ಸಲಕರಣೆ ಸೇರಿ ವಿವಿಧ ಸಾಮಗ್ರಿ ಖರೀದಿಸಿದ ಹಣ ಕಳೆದ 6 ತಿಂಗಳಿನಿಂದ ಬಾಕಿ ಇದ್ದರಿಂದ ಸಂಬಂಧಿಸಿದ ಏಜೆನ್ಸಿಗಳಿಗೆ ಹಣ ಪಾವತಿಸಲಾಗಿದೆ. ಖರೀದಿಸಿದ ಸಾಮಗ್ರಿ ಹಣ ಪಾವತಿಸಿದರೂ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಪಂಚಾಯಿತಿಯಲ್ಲಿ ಪ್ರತಿ ತಿಂಗಳು ಖರೀದಿಸಿದ ವಸ್ತುಗಳಿಗೆ ಬಿಲ್ ಪಾವತಿಯಾಗುವುದಿಲ್ಲ. ಅನುದಾನ ಲಭ್ಯ ಇದ್ದಾಗ ಮಾತ್ರ ಹಣ ಪಾವತಿಸಲಾಗುತ್ತದೆ. ಪಾವತಿಸಿರುವ ವಿವರ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಿಕೆಯಾಗಿರುತ್ತದೆ. ಕೂಸಿನ ಮನೆ ಅನುದಾನವು ಬಳಕೆಯಾಗದೆ ಖಾತೆಯಲ್ಲಿ ಇದೆ, ಆದರೂ ದುರುಪಯೋಗವಾಗಿದೆ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕರಿಂದ ಯಾವುದೇ ದೂರುಗಳು ಇಲ್ಲದಂತೆ PDO ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಸಭೆಗೆ ಕೈಲೇ ಆದ ನಮ್ಮ ಮಾಹಿತಿ ಇಲ್ಲದಂಗೆ ಅವರು ದುಡ್ಡು ಇದು ಮಾಡಿದಂತ 4 ತಿಂಗಳು ಸತತವಾಗಿ ಅವರು ಬೇರೆ ಸಾಮಾನ್ಯ ಸದಸ್ಯ ಆದವರು ಸಾಮಾನ್ಯ ಸಭೆಗೆ ಬಂದು ಸಾಮಾನ್ಯ ಸಭೆಯಲ್ಲಿ ತನ್ನ
ಸಭೆಯನ್ನು ಮಂಡಿಸಿ ಅದು ಏನು ಕೆಲಸ ಇರಬೇಕು ಏನಾಗಿಲ್ಲ ಅನ್ನೋದು ಕೇಳಬೇಕು. ಅವ್ರು ಕಟ್ಟಿದ ಸಭೆಗಳಿಗೆ ಬಂದಾಗ ನಮ್ಮ ಸಭೆಗಳಿಗೆ ಕರೆದಿಲ್ಲ, ಇದು ಮುಖ ನಮ್ಗೆ ಏನಾಗಿಲ್ಲ ಅಂತ ಹೇಳೋದು ಭಾಳ ಸುಳ್ಳಾದ. ಉಳಿಯುವವರು ಒಟ್ಟಾರ ಎಲ್ಲ ಇದರಲ್ಲಿ ಕೆಲಸವನ್ನು ಪೈಪ್ಲೈನ್ ಆಗಿರ್ಬೋದು, ಕುಡಿಯುವುದಿಲ್ಲ ಎಂದು ಸಾರ್ವಜನಿಕ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಸದಸ್ಯರೇ ಕುರಿತು ಕಂಪ್ಲೇಂಟ್ ಮಾಡಿದ್ದಾರೆ. ಜಡಿಕೆಯಲ್ಲಿ ಈಗ ಆಲ್ರೆಡಿ ವರದಿ ಏನಾಗಿದೆ ಅನ್ನೋದು ನೀವು ಪಕ್ಕದ ಟೆಸ್ಟನ್ನು ನೋಡ್ಬೋದು. ಅವರು ವೆಬ್ಸೈಟ್ ಇದು ಬಂದು ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ವರದಿಯನ್ನು ಸಲ್ಲಿಸ್ಯಾರ. ಹೀಗಾಗಿ ನಾವು ಒಬ್ಬ ಸದಸ್ಯರಲ್ಲಿ ದಿನ PDO ಬಂದಾಗ ನಿಮ್ಮ ಸದಸ್ಯರ ಹೌದು ಈಗ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಮೊದಲಂದ್ರೆ ಇದು ಹನುಮಂತ ಗಿರಣಿ, ಸಿದ್ದನಗೌಡ, ಇನ್ನೊಬ್ಬ ನಾಗರತ್ನ, ಗೀತಮ್ಮ ವಿಡಿಯೋ ಶಂಶದ್ದೀನ್ ಇವರೇ ಪರ್ಸೆಂಟ್ ವಿಡಿಯೋ ಕಿರಿಕಿರಿ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಇವೆಲ್ಲ ಮಾಡೋದು 5%. ಈಗ ಆಡಿಯೋ ನೀವು ಊರು ಒಳಗೆ ಅವು ಶೆಡ್ಗಳು ಹಾಕಲಾರ್ದು ಶೆಡ್ಗಳು ಬಿಲ್ ಮಾಡೋದಕ್ಕೆ ಶುರು ಮಾಡಿದ್ರೆ 2% ಆ ಶೆಡ್ಗಳು ಮಾಡೋದಕ್ಕಿಂತ ಆಡಿಯೋಗಳು ಕೇಳ್ಬೋದು. ಜನ ಯಾರು ಶೆಡ್ಗಳು ಬಿಟ್ಟು ತಿಂದಾರ, ಯಾರು ಕಿರಿಕಿರಿ ಮಾಡ್ತಾರೆ ಅಂದ್ರೆ ಆಡಿಯೋಗಳಲ್ಲಿ ಪರಿಶೀಲನೆ ಮಾಡ್ಬೋದು. ಅವ್ರು ಕಿರಿಕಿರಿಗೆ ಅವರು ನೀವೇನು ಹೇಳಿದಿಲ್ಲ ಅವರು ಕಿರಿಕಿರಿ ಕೊಡ್ತಾರೆ, ಅದನ್ನೇ ನೀವು ಮಾಡಿ. ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರುಗಳಾದ ಹನುಮಂತ, ಉಪಾಧ್ಯಕ್ಷ ಚಂದ್ರಪ್ಪ, ರಂಗೋಜಿ ನಾಯಕ್, ಮರೆಪ್ಪ, ಗೌರೀಶ್, ರಾಜಪ್ಪ ಇದ್ದರು. ಸಿರಿವಾರದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕೆ ಕಾಯ್ದಿರಿಸಿದ ಸರ್ವೆ ನಂಬರ್ 95ರಲ್ಲಿ 5 ಎಕರೆ 38 ಗುಂಟೆ ಜಮೀನು ಕಾಯ್ದಿರಿಸಲಾಗಿದ್ದು, ಅಲ್ಲಿ ಮಹಾರಾಷ್ಟ್ರದ ಹೆದ್ದಾರಿ ಕಾಮಗಾರಿ ಬಳಸುತ್ತಿರುವುದನ್ನು ಪ್ರಶ್ನಿಸಲು ಹೋದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದು ಹಿಂಪಡೆಯಬೇಕೆಂದು ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ ಆಗ್ರಹಿಸಿದರು. ಸಿರಿವಾರದಲ್ಲಿ ಕುಡಿಯುವ ನೀರಿನ ಕೆರೆ ನಿರ್ಮಾಣಕ್ಕೆ ಕಾಯ್ದಿರಿಸಿದ ಸರ್ವೆ ನಂಬರ್ 95/ರಲ್ಲಿ 5 ಎಕರೆ 38 ಗುಂಟೆ ಜಮೀನು ಕಾಯ್ದಿರಿಸಲಾಗಿದ್ದು, ಅಲ್ಲಿ ಮರ್ಹಂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಬಳಸುತ್ತಿರುವುದನ್ನು ಪ್ರಶ್ನಿಸಲು ಹೋದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ವಿರುದ್ಧ ಕೇಸ್ ದಾಖಲಿಸಿದ್ದು ಹಿಂಪಡೆಯಬೇಕೆಂದು ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೆರೆಯಲ್ಲಿ ಇರುವ ಮರವನ್ನು ಖಾಸಗಿ ಕಂಪನಿಗಳಿಗೆ ಸಿರಿವಾರ ಪಟ್ಟಣ ಪಂಚಾಯಿತಿ ನೀಡಲು ಮುಂದಾಗಿರುವುದನ್ನು ಪ್ರಶ್ನಿಸಿದ ಕಾರಣಕ್ಕೆ ಸಹಾಯಕ ಆಯುಕ್ತರು ಕೇಸ್ ಮಾಡಿದ್ದಾರೆ. ಯಾವುದೇ ಕೆಲಸಕ್ಕೆ ಅಡ್ಡಿಪಡಿಸದೆ ಮಾಹಿತಿ ಪಡೆದರೂ ಕೇಸ್ ದಾಖಲಿಸಲಾಗಿದೆ. ಕೂಡಲೇ ಹಿಂಪಡೆಯದಿದ್ದರೆ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಹೇಳಿದರು. ಒಂದು ಶಿವವಾರದಲ್ಲಿ ನಡೆಯತಕ್ಕಂಥ ಘಟನೆ ಮರಂ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಘವೇಂದ್ರ ಕಾಜನಗೌಡರ ಮೇಲೆ ಸುಳ್ಳು ಪ್ರಕರಣವನ್ನು ಮಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ಇವತ್ತು ಕೂಲಂಕಷವಾಗಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಕಾಜನಗೌಡರು ಮಾತಾಡ್ತಾರೆ. ಆಮೇಲೆ ಸದನದಲ್ಲಿ ನಾನು ಮಾತಾಡ್ತೇನೆ. ಸಿರಿವಾರ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ಕಾಜನಗೌಡ ಮಾತನಾಡಿ, ಸಂಘಟನೆ ಪದಾಧಿಕಾರಿಗಳು ಕೆರೆಯಲ್ಲಿ ಇರುವ ಮರವನ್ನು ಹೆದ್ದಾರಿ ರಸ್ತೆಗೆ ಬಳಸದಂತೆ ಮನವಿ ಮಾಡಲಾಗಿದೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸಹ 4 ಬಾರಿ ಸೂಚಿಸಿದರೂ ನಿಲ್ಲಿಸಿಲ್ಲ. ಈ ಕುರಿತು ಸ್ಥಳಕ್ಕೆ ಹೋಗಿ ಪ್ರಶ್ನಿಸಿದರೆ ಸಹಾಯಕ ಆಯುಕ್ತರು ದೂರವಾಣಿ ಕರೆ ಮಾಡಿ ಡಿಸಿ ಆದೇಶವಿದೆ, ಕೆಲಸಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಕೇಸ್ ದಾಖಲಿಸುವುದಾಗಿ ಹೇಳಿದರು. ಶಾಸಕರಿಗೂ ಸಹ ಮಾಹಿತಿ ಇಲ್ಲ. ಖಾಸಗಿ ಕಂಪನಿಗೆ ಮರಹಂ ಸಾಗಿಸಲಾಗುತ್ತಿದೆ. ಕೆರೆಯ ಮಣ್ಣನ್ನು ತಾಲೂಕು ಕ್ರೀಡಾಂಗಣ ಮತ್ತು ಪದವಿ ಮಹಾವಿದ್ಯಾಲಯ ಬಳಸಲು ಶಾಸಕರೇ ಸೂಚಿಸಿದ್ದಾರೆ. ಆದರೆ ಅಧಿಕಾರಿಗಳು ಖಾಸಗಿ ಕಂಪನಿಯ ಮೂಲಕ ಹೆದ್ದಾರಿಗೆ ಬಳಸುತ್ತಿದ್ದಾರೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಗ್ಲಿಯವರಿಗೆ ಮಾಹಿತಿ ಇದ್ದರೂ ಕೇಸ್ ದಾಖಲಿಸಿದ್ದಾರೆ. ಕೇಸ್ ಹಿಂಪಡೆಯದೆ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಆದೇಶದ ಮೇರೆಗೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಮ್ಮನ್ನು ದೂರು ದಾಖಲಿಸಿದ್ದಾರೆ. ವಿಷಯ ಯಾಕೆ ದೂರು ದಾಖಲಾಯಿತು ಎಂಬುದು ನಾವು ತಿಳಿಸ್ತಾ ಇದ್ದೀವಿ. ಏನಿಲ್ಲ, 2ನೇ ತಾರೀಕು ಸಂಜೆ 5 ಗಂಟೆ ಸುಮಾರಿಗೆ ಸರ್ವೆ ನಂಬರ್ 95 ಈ ಒಂದು ಜಾಗದಲ್ಲಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂತ ಜಾಗ ಇದು. ಈ ಜಾಗದಲ್ಲಿ ಅಮೃತ್ ಸರೋವರ ಯೋಜನೆ ಎಂಬ ಕುಡಿಯುವ ನೀರಿನ ಕೆರೆ ಜಾಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಈ ಜಾಗದಲ್ಲಿ ಪ್ರೈವೇಟ್ ಕಂಪನಿಯ ಪೈಕಿ ರಾಜ್ಯ ಹೆದ್ದಾರಿಯ ಒಂದು ಕಾಮಗಾರಿ ಸ್ಥಳಕ್ಕೆ ಮರವನ್ನು ಬರುತ್ತಾ ಇದ್ದಾರೆ ಅಂತೇಳಿ ನಮಗೊಂದು ಮಾಹಿತಿ ಬಂತು.
ನಾವು ಸಂಜೆ 5 ಗಂಟೆಗೆ ಆ ಸ್ಥಳಕ್ಕೆ ಹೋದಾಗ ನಾವು ಅಲ್ಲಿಗೆ ಹೋಗೋದು ಮುಂಚೆನೆ ಮಾನ್ಯ ತಹಸೀಲ್ದಾರ್ಗೆ ಅವರಿಗೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಕೂಡ ವಿಷಯನ ಕೇಳಿಕೊಂಡು ನಾವು ಓದಿದ್ದೀವಿ. ಅವರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಾವು ಕಾಲ್ ಮಾಡಿದಾಗ ಅದು ನನಗೆ ಸಂಬಂಧಪಟ್ಟದ್ದಲ್ಲ, ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಜಮೀನಿದೆ, ಅವರಿಗೆ ಸಂಬಂಧ, ಅವ್ರಿಗೆ ಮಾತಾಡ್ಬೇಕಂತ ಅಂದಾಗ ನಾವು ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿ ತಿಮ್ಮಪ್ಪ ಜಮೀನವರಿಗೆ ಕಾಲ್ ಮಾಡಿದ್ವಿ. ಅವರು ನಾವೊಂದು ಆದೇಶ ಕಳಿಸಿದ DC ಅವರು AC ಅವರು, ಅದು ಆದೇಶ ಇವತ್ತಿನ ನಾಳೆ ತಂದುಕೊಡ್ತೀವಿ ಅಂತ ನಮ್ಗೆ ಹೇಳಿದ್ರು. ನಾವು ಹೇಳಿದ್ವಿ, ಸರ್ ಅದು ಏನೇ ಆದೇಶ ಇರಲಿ, ಕೆರೆ ಕುಡಿದ ನೀರಿನ ಕೆರೆ ಸಲುವಾಗಿ ಮಾಡ್ತಾ ಇದ್ದಾರಂತ ಅವ್ರು ಹೇಳಿದಾಗ, ಅದು ಏನೇ ಆದೇಶ ಇರಲಿ ದಯವಿಟ್ಟು ಅಲ್ಲಿರ್ತಕ್ಕಂಥ ಮರವನ್ನ ಬೇರೆ ಕಡೆಗೆ ಹೊಡೆಯೋದು ಬೇಡ. ನಮ್ಮ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಂತ ಜಾಗಗಳು ಬಹಳಷ್ಟು ಗುಂಡಿ ಆಳುಗಳಿದ್ದಾವೆ. ನಮ್ಮ ಸಚಿವರು ಒಂದು ಕ್ರೀಡಾಂಗಣವನ್ನ ಏನು ನೇಮಕ ಮಾಡಿದಾರ, ಅದು ಮೊರಂ ಕಡೆ ಆಗಿರುತ್ತೆ. ಆ ಮೊರಂ ಕಡೆ ತುಂಬಿಸಬೇಕು ಅಂದ್ರೆ ಬೇರೆ ಕಡೆ ಮನೆಯಲ್ಲಿ ಸಿಗಲ್ಲ. ಹಾಗಾಗಿ ದಯವಿಟ್ಟು ಆ ಕೆಲಸವನ್ನು ಸ್ಟಾಪ್ ಮಾಡಿ ನಾವು ಜಿಲ್ಲಾಧಿಕಾರಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ನಾವು ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅವರು ಏನು ಮಾತಾಡದೆ ಫೋನ್ ಕಟ್ ಮಾಡಿದ್ರು. ಹಾಗಾಗಿ ಮಾನ್ಯ ಇಲಾಖೆ ಪೊಲೀಸ್ ಇಲಾಖೆಯವರು ಕೂಡ ನಾನು ತಿಳಿಸಿದೆ, ಸರ್ ನೀವು ಹೋಗ್ತಾ ಇದ್ರಿ, ಏನೇ ಮುಂದೆ ಏನಾದ್ರು ಸಮಸ್ಯೆ ಆದ್ರೆ ನಾನು ಮನೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಆಯ್ತು ಅಂತೇಳಿ ಅವರು ಕೂಡ ಹೇಳಿದ್ರು. ನಾವು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾರು ಇರಲಿಲ್ಲ, ಅಲ್ಲಿ 2 ವಿದ್ಯಾರ್ಥಿ ಇದ್ದು. ಅವರಿಗೆ ಕೇಳಿದ್ವಿ ನಾವು, ಇದಕ್ಕೆ ಯಾರು ಪರ್ಮಿಷನ್ ಕೊಡ್ತಾರ ಅಂತಂದಾಗ ಅವರು ಹಿಂದಿ ಮಾತಾಡ್ತಾ ಇದ್ರು, ಯಾರು ಕನ್ನಡದವರೆಲ್ಲ. ಆದ್ರೂ ಕೂಡ ಅವರು ಇದೆಲ್ಲ ಕನೆಕ್ಟ್ ಮಾಡಿದ್ರೆ ಆಗ್ಲಿಲ್ಲ ಅಂತೇಳಿ ನಾಳೆ ಮುಂಜಾನೆ ಹೋಗಿ ಮನೆ ಕೊಟ್ಟು ಅಂತ ಬರ್ತಾ ಇದ್ವಿ. ಬರ್ತಾ ಮತ್ತೆ ಅಲ್ಲಿಂದ ನಮ್ಗೊಂದು 6 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತಾ ಸ್ಥಳದಿಂದ ಇಲ್ಲಿ ಬರೋದಕ್ಕೆ. ಮತ್ತೆ ಸರ್ಕಲ್ ಸಾಹೇಬರು ನಾವು ಅವತ್ತಿನ PSI ಅವರು ರಜೆ ತೆಗೆದ್ರು. ಸರ್ಕಲ್ ಸಾಹೇಬರು ಕಾಲ್ ಮಾಡಿದ್ರು, ನೀವು ಮೇಲೆ ಪ್ರಕರಣ ದಾಖಲೆ ಮಾಡ್ಬೇಕಂತೇಳಿ AC ಅವರು ಮೇಲಿಂದ ಆದೇಶ ಕಳಿಸ್ತಾರೆ, ನೀವು ಬರ್ಬೇಕಂದ್ರು. ಸರಿ ಯಾಕ ಏನ್ ಕಾರಣ ಅಂತಂದ್ರೆ ಅವೆಲ್ಲ ಗೊತ್ತಿಲ್ಲ, ಬರಲಿ ಅಂದ್ರು. ನಾವು ಆಯ್ತು ಬರ್ತೀವಿ ಅಂತೇಳಿ ಹೋಗೋದ್ರೊಳಗೆ 40 ನಿಮಿಷ ಎಲ್ಲ ನಾವೆಲ್ಲ ತಂಡದವರಿದ್ರು ಎಲ್ಲ ಒಂದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ಏನ್ ಮಾಡೋಣ ಏನಿಲ್ಲ ಅಂತೇಳಿ. ಅಷ್ಟರೊಳಗಡೆ ಪಟ್ಟಣ ಪಂಚಾಯತಿ ಮುಖ್ಯರಿಗೆ ರೆಗ್ಯುಲರ್ ಇದ್ರು. ಅವರು 40 ನಿಮಿಷದೊಳಗಡೆ ನಮ್ಮ ಸಿಗೋಣ ಪೊಲೀಸ್ ಸ್ಟೇಷನ್ಗೆ ಬಂದು ಕುತ್ಕೊಂಡಿದ್ರು. ಅವ್ರು ಹೋದ ತಕ್ಷಣ ಮಾನ್ಯ ತಹಸೀಲ್ದಾರ್ ಕೂಡ ಅದೇ ಟೈಮಲ್ಲಿ ಬಂದು ಬಹಳಷ್ಟು ನಾವು ಹೇಳಿದ್ವಿ, ಇದು ಸೂಕ್ತ ಅಲ್ಲ, ಯಾವ ಒಂದು ಅಹಿತಕರ ಘಟನೆ ಕೂಡ ಇಲ್ಲಿ ಮಾಡಿಲ್ಲ, ಅವ್ರಿಗೆ ನಿಲ್ಲಿಸಿಲ್ಲ, ಹೊಡೆದಿಲ್ಲ, ಬಡದಿಲ್ಲ, ಏನೋ ಅವ್ರಿಗೆ ಒಂದು ಮಾತು ಕೂಡ ಆಗಿಲ್ಲ. ನಾವು ತಹಸೀಲ್ದಾರಿಗೂ ಕನ್ವರ್ಟ್ ಮಾಡಿದ್ವಿ, ಮೊನ್ನೆ ಏನು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತಿ ಅವ್ರಿಗೂ ಕನ್ವರ್ಟ್ ಮಾಡಿದ್ವಿ. ಸರ್ ಅಲ್ಲಿ ನೀವು ಕೊಟ್ಟಿರೋ ತಪ್ಪೇನಿಲ್ಲ, ನಮ್ಗೆ ಕೆರೆ ಆಗ್ತದೆ ಅಂತ ಸಂತೋಷ ಪಟ್ಟಾದ್ರೆ ಶಾಸಕರ ಗಮನಕ್ಕಿಲ್ಲ, ನೀವು ಹೆಂಗ್ ಮಾಡಿದ್ರಿ ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅವ್ರಿಗೂ ನಮ್ಮ ಮೊದಲೇ ತಿಳಿಸಿದ್ವಿ, ನಾವು ಈಗ ಸ್ಟೇಷನ್ ಕಂಪ್ಲೇಂಟ್ ಆಗ್ತಾ ಗೊತ್ತಾಗಿ ಅವರು ಕೂಡ ಬಂದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ರೆಡ್ಡಿ, ಚೆನ್ನಪ್ಪ ಗೌಡ, ವೆಂಕಟೇಶ್ ಶಕ್ರಿ ಇದ್ದರು. ನಗರದ ವಾರ್ಡ್ ನಂಬರ್ 4 ಮಾವಿನಕೆರೆ ದಡದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ 7 ದಿನಗಳಲ್ಲಿ ಮನೆ ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ದು ಹಿಂಪಡೆಯಬೇಕೆಂದು ನಿವಾಸಿಗಳು ಬಹುಜನ ಸಮಾಜ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 4ರ ಮಾವಿನಕೆರೆ ದಡದಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ 7 ದಿನಗಳಲ್ಲಿ ಮನೆ ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ದನ್ನು ಹಿಂಪಡೆಯಬೇಕೆಂದು ನಿವಾಸಿಗಳು ಬಹುಜನ ಸಮಾಜ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮಾವಿನಕೆರೆ ದಡದಲ್ಲಿ ಸುಮಾರು 50 ರಿಂದ 60 ವರ್ಷಗಳಿಂದ ವಾಸ ಮಾಡುತ್ತಿರುವ ನಿವಾಸಿಗಳಿಗೆ ಮನೆ ತೆರವುಗೊಳಿಸುವಂತೆ ಪಾಲಿಕೆಯಿಂದ ನೋಟಿಸ್ ನೀಡಲಾಗಿದೆ. ಸಾಕಷ್ಟು ಮನೆಗಳ ಪೂರಕ ದಾಖಲೆಗಳು ಇವೆ. 1999ರಲ್ಲಿ ಸರ್ಕಾರದಿಂದ ನಿವಾಸಿಗಳಿಗೆ ನೀಡಿರುವ ಹಕ್ಕುಪತ್ರ ಮತ್ತು ಖಾತಾ ಸೇರಿದಂತೆ ಅಧಿಕೃತ ದಾಖಲಾತಿಗಳು ಇದ್ದರೂ ಇದೀಗ ಮಹಾನಗರ ಪಾಲಿಕೆ ಆಯುಕ್ತರು ಮನೆಗಳಿಗೆ ನೋಟಿಸ್ ನೀಡಿ 7 ದಿನಗಳ ಒಳಗಾಗಿ ಮನೆಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿದ್ದಾರೆ. ಬಹುತೇಕ ನಿವಾಸಿಗಳು ಕೂಲಿ ಕಾರ್ಮಿಕರು, ಬಡ ಜನರು ಇದ್ದು ಏಕಾಏಕಿ ಮನೆ ಖಾಲಿ ಮಾಡಲು ನೋಟಿಸ್ ನೀಡಿರುವುದರಿಂದ ಅಲ್ಲಿನ ಮಕ್ಕಳು, ವೃದ್ಧರು ಎಲ್ಲಿಗೆ ಹೋಗಬೇಕು? ಕೂಡಲೇ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡಿ ನೀಡಿದ ನೋಟಿಸ್ ಅನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಅಚಾನಕ್ ಆಗಿ ಮೊನ್ನೆ ಬಂದು ಇದು ಕೆರೆ ಒತ್ತುವರಿಯಲ್ಲಿ ಬರುತ್ತೆ, ಇದನ್ನ ತೆರವುಗೊಳಿಸಬೇಕು, 7 ದಿನದಲ್ಲಿ ವೆಕೆಟ್ ಮಾಡಬೇಕು ಎಲ್ಲರೂ ಅಂತ ಕೊಟ್ಟೋಗ್ಯಾರ. ಈಗ ಅಲ್ಲಿ ಯಾವುದೇ ಥರದ ಕೆರೆ ಜಾಗನ ನಾವು ಒತ್ತುವರಿ ಮಾಡಿಲ್ಲ, ಮುಂಚೆಲಿಂದನೂ ಯಾವುದೂ ಮಾಡಿಲ್ಲ. ಅದು 60-70 ವರ್ಷದಿಂದ ನಮ್ಮ ಅಜ್ಜಿಯವರಿಂದ ಕಾಲದಿಂದಲೇ ಇದ್ದೀವಿ. ಅಲ್ಲಿ ಜಾಗದ ಹಕ್ಕುಪತ್ರನೂ ಕೊಟ್ಟಿದ್ವಿ.
ಇವನ್ ಅವರು ಏನು ಪೆನ್ಷನ್ ಸ್ಟಾರ್ಟಿಂಗ್ ಆಗಿತ್ತು ಅದ್ರ ದಾಖಲೆ ಸಮೇತ ಇಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಇಮಿಡಿಯೇಟ್ ಆಗಿ ಏನಿದ್ದಾರೆ ಇದನ್ನ ಸ್ಟಾಪ್ ಮಾಡಬೇಕು. ಆರ್ಡರ್ನ ಇಮಿಡಿಯೇಟ್ ಸ್ಟಾಪ್ ಮಾಡಿಸಿ ಬಂದು ಆಯುಕ್ತರನ್ನ ಕರ್ಕೊಂಡು ಬೇಕಿದ್ರೆ ಏರಿಯಾಗೆ ಬರಲಿ, ನಾವು ಬರ್ತೀವಿ, ಕುಂತು ಮಾತಾಡೋಣ. ಏನು ದಾಖಲೆಗಳವ ನಾವು ತೋರಿಸ್ತೀವಿ. ಅವರು ಇಮಿಡಿಯೇಟ್ ಆಗಿ ಯಾರ್ದೋ ಒಂದು ಡ್ರೀಮ್ ಪ್ರಾಜೆಕ್ಟ್ಗಳಿಗೋಸ್ಕರ ನಮ್ದು ಜನರ ಮನೆಗಳು ತೆಗಿತೀವಿ. ಆಲ್ರೆಡಿ ಆಕ್ಯುಪೈ ಮಾಡಿದವ್ರನ್ನ ಬಿಟ್ಟು ಏನೋ ಮಾಡ್ಲಾರ್ದೆ ನ್ಯಾಯಯುತವಾಗಿ ಟ್ಯಾಕ್ಸ್ ಕಟ್ಕೊಂಡು ಹೋಗೋರು ಎಲ್ಲವನ್ನು ನಡೆಸ್ಕೊಂಡು ಹೋದವ್ರನ್ನ ನೀವು ತೆರವುಗೊಳಿಸ್ತೀನಿ ಅಂದ್ರೆ ಇದು ಬಹಳ ತಪ್ಪಾಗುತ್ತೆ. ಇದನ್ನು ಬಹುಜನ ಸಮಾಜ ಪಾರ್ಟಿ ಖಂಡಿಸ್ತದ. ಅಲ್ಲಿ ಏನಂದ್ರೆ ಇರೋದು ಯಾರು ಶ್ರೀಮಂತರಿಲ್ಲ, ಟಿನ್ ಶೆಡ್ಗಳಾಗಿ ಸಣ್ಣ ಪುಟ್ಟ ಹಾಕೊಂಡಿದ್ದವ್ರ ಅಲ್ಲಿ ಇರೋದೇ OBCಗಳು, ಮೈನಾರಿಟಿಗಳು, SCಗಳು, ಸಣ್ಣ ಪುಟ್ಟ ಆ ದಿನ ದುಡ್ದಿಲ್ಲ ಅಂದ್ರೆ ಮನೆ ನಡಲಾರ್ದಂತ ಜನ ಇರೋದ್ರಿಂದ ಇಮಿಡಿಯೇಟ್ ಇವತ್ತೇ ನೀವು DC ಸಾಹೇಬರಿಗೆ ಈ ವಿಷಯ ಇವತ್ತು ಕೂಲಿನಲ್ಲಿ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಮತ್ತು ಸಾಲ ಮಾಡಿ ಏನು ತಮ್ಮ ಸಣ್ಣ ಗೂಡುಗಳನ್ನು ಮನೆಗಳನ್ನು ಕಟ್ಟಿಕೊಂಡು ಇವತ್ತು ಜೀವನ ಸಾಗಿಸ್ತಾರ ಅಂಥ ಜನರನ್ನ ಇವತ್ತು ನಗರ ಸೌಂದರ್ಯೀಕರಣ ಹೆಸರಿನಲ್ಲಿ ಏನು ಮಾನ್ಯ ನಗರ ಪೌರಾಯುಕ್ತರು ಈ ಒಂದು ಜನರಿಗೆ ನೋಟಿಸ್ ಮುಖಾಂತರ ಮನೆ ತೆರವುಗೊಳಿಸಬೇಕು ಅಂತಕೊಂಡು ಈ ಒಂದು ನೋಟಿಸ್ ಕೊಟ್ಟಾರ. ಸ್ನೇಹಿತರೆ, ಇವತ್ತು ರಾಯಚೂರಿನಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳವ. ನಗರ ಸೌಂದರ್ಯೀಕರಣ ಮಾಡಲು ಇನ್ನು ಅನೇಕ ವಿಷಯಗಳವ. ಅಂಥದನ್ನು ಬಿಟ್ಟು ಕೇವಲ ಮಾವಿನ ಕೆರೆ ಒಂದು ಸೌಂದರ್ಯೀಕರಣಕ್ಕಾಗಿ ಜನರು ವಾಕಿಂಗ್ ಮಾಡೋ ಸಲುವಾಗಿ ಇವತ್ತು ಬಡ ಜನರು ಕೂಲಿ ನಾಲಿ ಮಾಡ್ಕೊಂಡು ತಿಂತಕ್ಕಂಥ ಜನಗಳು ಅಲ್ಲಿ ಮನೆ ಮಠಗಳನ್ನು ಕಟ್ಟಿಕೊಂಡದಾರ. ಅದು ಹೆಂಗಪ್ಪ ಅಂತಂದ್ರೆ ಸಾಲ ಸೋಲ ಮಾಡಿಕೊಂಡು ಮನೆಗಳನ್ನ ಕಟ್ಟಿಕೊಂಡಾರ. ಈಗ ಅದರಲ್ಲೇ ಜೀವನ ನಡೆಸ್ತಕ್ಕಂಥ ಒಂದು ಕುಟುಂಬಗಳು. ಈಗ ಪೌರಾಯುಕ್ತರು ಏಕಾಏಕಿ 7 ದಿನಗಳಲ್ಲಿ ಈ ಒಂದು ಮನೆಗಳನ್ನು ತೆರವು ಮಾಡಿ ಅಂತ ಹೇಳ್ತಾರ. ಹಾಗಾದ್ರೆ ಇವತ್ತು ನಾನು ಪೌರಾಯುಕ್ತರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂತಂದ್ರೆ, ನಮ್ಮ JB ಹೇಳ್ದಂಗೆ ಇವತ್ತು 1980ಕ್ಕಿಂತ ಮುಂಚೆ ಏನು ಪೆನ್ಷನ್ ತಗೊಂತಿದ್ರು, ಮತ್ತೆ ವಿಶೇಷವಾಗಿ ಏನು ಜಿಲ್ಲಾಡಳಿತ ಇವರಿಗೆ ಹಕ್ಕುಪತ್ರ ಕೊಟ್ಟರೆ ಮನೆಗಳದ. ಈಗ ಹಕ್ಕುಪತ್ರ ಯಾರು ಕೊಡ್ತಾರೆ? ನೀವು ಸಾಮಾನ್ಯ ಜನಗಳಿಗೆ ಹಕ್ಕುಪತ್ರ ಕೊಡೋಕ್ಕಾಗ್ತದ? ಇಲ್ಲ. ಅದನ್ನು ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಸರ್ಕಾರನೇ ಹಕ್ಕುಪತ್ರಗಳನ್ನು ಕೊಟ್ಟು ಅಂತಂದ್ರೆ ಅದು ಇವರು ಸರ್ಕಾರದ ವ್ಯಕ್ತಿಗಳು ಅಂದ್ರೆ ಏನು, ಸರ್ಕಾರದ ಮಕ್ಕಳು ಅನ್ನೋದ ಒಂದು ಇದು. ಅಂಥದನ್ನ ತಾವೇ ಹಕ್ಕುಪತ್ರ ಕೊಟ್ಟು ಇವತ್ತು ಮತ್ತು ಖಾತಾ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ದಾಖಲಾತಿಗಳನ್ನು ನೀವೇ ಕೊಟ್ಟು ಇವತ್ತಿನ ದಿವಸ ನಗರ ಸೌಂದರ್ಯೀಕರಣ ಹೆಸರಿನಲ್ಲಿ ಇವತ್ತು ಬಡ ಜನರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡ್ತಿರಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ನಾವು ಇವತ್ತು ಬಹುಜನ ಸಮಾಜ ಪಕ್ಷ ಇವತ್ತು ಖಂಡಿಸ್ತೀವಿ. ಇದು ನಾವು ಏನಾದರೂ ಇವತ್ತು ತಾವು ನೋಟಿಸ್ ಏನು ಜಾರಿ ಮಾಡಿದ್ರಿ, ಈ ನೋಟಿಸ್ ಜಾರಿನ ಹಿಂಪಡೆದಿದ್ರೆ ನಾವು ಆ ಬಡಾವಣೆ ಜನರು ಎಲ್ಲ ಸಣ್ಣ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಜೊತೆಗೂಡಿಕೊಂಡು ನಿಮ್ಮ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡೋದಂತೂ ಖಂಡಿತ. ಇದನ್ನು ನೀವು ತಮ್ಮ ಮನದಲ್ಲಿ ಇಟ್ಕೊಂಡು ಈ ಒಂದು ನೋಟಿಸ್ ಏನು ಜಾರಿ ಮಾಡಿದ್ರೆ ಆ ಜಾರಿನ ಹಿಂಪಡಿಬೇಕು ಅಂತಕೊಂಡು ಇವತ್ತು ಬಹುಜನ ಸಮಾಜ ಪಕ್ಷ ಈ ಮನವಿ ಮುಖಾಂತರ ತಮ್ಮಲ್ಲಿ ಒತ್ತಾಯ ಪಡಿಸ್ತೀವಿ. ಒಂದು ವೇಳೆ ಹಿಂಪಡೆದೇ ಇದ್ರೆ ಮುಂದಿನ ಹೋರಾಟಕ್ಕೆ ತಾವೇ ಹೊಣೆಗಾರರಾಗ್ತಾರಂತ ಎಚ್ಚರಿಸುತ್ತಾ ಈ ಸಂದರ್ಭದಲ್ಲಿ BSP ರಾಜ್ಯ ಕಾರ್ಯದರ್ಶಿ ಎಂ ಬಸವರಾಜ್ ಭಂಡಾರಿ, ಹನುಮಂತಪ್ಪ ವಕೀಲ್, ಚಂದ್ರಶೇಖರ್, ಜಿಲ್ಲಾಧ್ಯಕ್ಷ ಜೈಭೀಮ್ ಸೇರಿದಂತೆ ಮಹಿಳೆಯರು ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ.
ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಾಹನ ನೋಂದಣಿ ದಾಖಲೆ ಹಾಗೂ ಚಾಲನಾ ಪರವಾನಗಿ ಇಲ್ಲದ ಆಟೋಗಳಿಗೆ ಪೊಲೀಸ್ ಇಲಾಖೆ ದಂಡ ವಿಧಿಸಲು ಮುಂದಾಗಿದ್ದು ಜುಲೈ 1ರಿಂದ ಈವರೆಗೆ 2ಕ್ಕೂ ಹೆಚ್ಚು ಅಧಿಕ ಆಟೋಗಳನ್ನು ಸೀಸ್ ಮಾಡಲಾಗಿದೆ. ವಾಹನ ನೋಂದಣಿ ದಾಖಲೆ ಹಾಗೂ ಚಾಲನಾ ಪರವಾನಗಿ ಇಲ್ಲದ ಆಟೋಗಳಿಗೆ ಪೊಲೀಸ್ ಇಲಾಖೆ ದಂಡ ವಿಧಿಸಲು ಮುಂದಾಗಿದ್ದು ಜುಲೈ 1ರಿಂದ
ಈವರೆಗೆ 200ಕ್ಕೂ ಹೆಚ್ಚಿನ ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಹಳೆ ಆಟೋಗಳನ್ನು ಚಲಾಯಿಸುತ್ತಾ ನಗರದಲ್ಲಿ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದ ಆಟೋಗಳಿಗೆ ಹಾಗೂ ನಗರದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸುತ್ತಾ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದ್ದ ಆಟೋಗಳಿಗೆ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಕಳೆದ 3 ದಿನಗಳಿಂದ ನಗರದಲ್ಲಿ ನಿಯಮ ಮರೆತಿದ್ದ ಆಟೋ ಚಾಲಕರನ್ನು ಹಿಡಿದು ಆಟೋಗಳ ಸ್ಥಿತಿ ದಾಖಲೆಗಳನ್ನು ತಪಾಸಣೆ ಮಾಡುತ್ತಿರುವ ಪೊಲೀಸರು ಆಟೋ ಚಾಲಕರಿಗೆ ಶಿಸ್ತು ಕಲಿಸಲು ಸಂಚಾರಿ ಪೊಲೀಸರು ಬಲೆ ಬೀಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತ, ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಎದುರು, ಬಸವೇಶ್ವರ ವೃತ್ತ, ಗಂಜ್ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಆಟೋಗಳನ್ನು ಹಿಡಿದು ದಂಡದ ಬಿಸಿ ಮುಟ್ಟಿಸುತ್ತಿದ್ದಾರೆ. ಶುಕ್ರವಾರ ಒಂದೇ ದಿನ ನಗರದಲ್ಲಿ ಆಟೋಗಳನ್ನು ಹಿಡಿದು ವಿಚಾರಣೆ ನಡೆಸಿದಾಗ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಳ್ಳದ 50ಕ್ಕೂ ಹೆಚ್ಚಿನ ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಜೊತೆಗೆ ದಂಡ ವಿಧಿಸಿ ವಾಹನಗಳಿಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ 1ರಿಂದ ಈವರೆಗೆ 200ಕ್ಕೂ ಹೆಚ್ಚಿನ ಆಟೋಗಳು ಸೀಸ್ ಆಗಿವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಜುಲೈ 1ರಿಂದ ಈವರೆಗೆ 200ಕ್ಕೂ ಹೆಚ್ಚಿನ ಆಟೋಗಳು ಸೀಸ್ ಆಗಿವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ವಿಕಾರಗೊಳಿಸಿರುವ ಘಟನೆ ಜಿಲ್ಲೆಯ ಸಿರಿವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರವಿ ಗ್ರಾಮದಲ್ಲಿ ಜುಲೈ 2ರ ತಡರಾತ್ರಿ ಸಂಭವಿಸಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ವಿಕಾರಗೊಳಿಸಿರುವ ಘಟನೆ ಜಿಲ್ಲೆಯ ಸಿರಿವಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರವಿ ಗ್ರಾಮದಲ್ಲಿ ಜುಲೈ 2ರ ತಡರಾತ್ರಿ ಸಂಭವಿಸಿದೆ. ಹರವಿ ಗ್ರಾಮದ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಮೂರ್ತಿಯ ಕನ್ನಡಕವನ್ನು ಮುರಿದು ಹಾಕಲಾಗಿದ್ದು, ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಗ್ರಾಮದ ನಿವಾಸಿ ಬಸಪ್ಪ ಎಂಬುವವರು ನೀಡಿದ ದೂರಿನ ಮೇರೆಗೆ ಸಿರಿವಾರ ಪೊಲೀಸ್ ಠಾಣೆಯ ಸಿಪಿಐ ಶಶಿಕಾಂತ್, ತಹಸೀಲ್ದಾರ್ ರವಿ ಎಸ್ ಅಂಗಡಿ, ಎಎಸ್ಐ ಬಸವರಾಜ್ ಭೇಟಿ ನೀಡಿ ಘಟನೆಯ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ವಿಕಾರಗೊಳಿಸಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಸ್ಥಳದಲ್ಲಿಯೇ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ಈ ಕುರಿತು ಸಿರಿವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಮಸ್ಕಿ ತಾಲೂಕಿನ ತೀರ್ಥಭಾವಿ ಗ್ರಾಮದ ಯುವಕನೋರ್ವ ಇದೀಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಪತ್ತೆಯಾಗಿದ್ದಾನೆ. 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಮಸ್ಕಿ ತಾಲೂಕಿನ ತೀರ್ಥಭಾವಿ ಗ್ರಾಮದ ಯುವಕನೋರ್ವ ಇದೀಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಪತ್ತೆಯಾಗಿದ್ದಾನೆ. ಮಸ್ಕಿ ತಾಲೂಕಿನ ತೀರ್ಥಭಾವಿ ಗ್ರಾಮದ ನಿವಾಸಿ ಹುಸೇನಾ ಬಿ ಅವರ ಮಗ 20 ವರ್ಷದ ದಾವೂದ್ 1 ವರ್ಷದ ಹಿಂದೆ ಮನೆಯಿಂದ ಕಾಣೆಯಾಗಿದ್ದ. ತಾಯಿ ಹುಸೇನಾ ಬಿ ಮಗನಿಗಾಗಿ 1 ವರ್ಷದವರೆಗೆ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಹುಡುಕಾಟ ನಡೆಸಿದ್ದರು. ಯುವಕ ಪತ್ತೆಯಾಗದೇ ಇದ್ದಾಗ ಕುಟುಂಬಸ್ಥರು ಸುಮ್ಮನಾಗಿದ್ದರು. ಜುಲೈ 2ರಂದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರಿನ ಸಮೀಪದ ನೂಲಿಗೇರಿಯಲ್ಲಿ ಹಸಿವು ಬಾಯಾರಿಕೆ ತಣಿಸಿಕೊಳ್ಳಲು ಚರಂಡಿಯ ಕೊಳಕು ನೀರು ಕುಡಿಯುತ್ತಿದ್ದ ವೇಳೆ ಯಕ್ಷಗಾನ ಕಲಾವಿದ ಗಮನಿಸಿದ್ದಾರೆ. ಕೂಡಲೇ ಅವನಿಗೆ ಊಟೋಪಚಾರ ಮಾಡಿಸಿ ಬಟ್ಟೆಯನ್ನು ನೀಡಿದ್ದಾರೆ. ಯಾರು ಎಲ್ಲಿ ಎಂದು ಪ್ರಶ್ನಿಸಿದಾಗ ಮಣಗುಟ್ಟುತ್ತಿದ್ದ ಯುವಕ ತೊದಲು ನುಡಿಯಲೇ ರಾಯಚೂರು ಮಸ್ಕಿ ಎಂದು ಹೇಳಿದ್ದಾನೆ. ಕೂಡಲೇ ಸ್ಥಳೀಯರನ್ನು ಸಂಪರ್ಕಿಸಿ ಪರಿಚಯದವರು ಇದ್ದರೆ ಮಾಹಿತಿ ನೀಡಿ ಎಂಬ ವಿಡಿಯೋ ಸಾರ್ವಜನಿಕ ಜಾಲತಾಣದಲ್ಲಿ ಹರಿಬಿಡಲಾಯಿತು. ನುಲಿಗೇರಿ ದುಬಾರ ತಟ್ಟಿ ಯುವಕರ ಸಹಕಾರ ಮತ್ತು ಜಾಲತಾಣದ ಗೆಳೆಯರ ಸ್ಪಂದನೆಯಿಂದ ಕೇವಲ 1 ಗಂಟೆಯೊಳಗೆ ಯುವಕ ದಾವೂದ್ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತೀರ್ಥಭಾವಿ ಗ್ರಾಮಕ್ಕೆ ಸೇರಿದ ಹುಸೇನ್ ಬಾಯಿ ಅವರ ಮಗ ಎಂದು ತಿಳಿದು ಬಂದಿದೆ. ಹೊಸನಗರ ಪೊಲೀಸ್ ಠಾಣಾ ಎಎಸ್ಐ ಕುಮಾರ್ ಮೂಲಕ ಮಸ್ಕಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆಯಲಾಯಿತು. ನಂತರ ತೀರ್ಥಭಾಯಿ ಯುವಕ ದಾವೂದ್ನನ್ನು ತಾಯಿ ಹುಸೇನ್ ಬಗ್ಗೆ ಒಪ್ಪಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಕಾರ್ತಿಕ್ ಗೌಡ ಮಲ್ನಾಡ್, ಸುಪ್ರೀತ್ ಡಿಸೋಜಾ, ಸತೀಶ್ ಶೆಟ್ಟಿ, ಹಿದಾಯತ್ ಅಬುಗರ್, ನವೀನ್, ಹಮ್ಜಾ, ಹರೀಶ್, ವಕ್ರತುಂಡ, ಆದರ್ಶ್,
ಚೇತನ್, ಫಯಾಜ್, ಅಶೋಕ್, ನಗರ ಮತ್ತು ಮಸ್ಕಿ ಪೊಲೀಸರು ಸಹಕಾರ ನೀಡಿದ್ದರು. ತಾಲೂಕಿನ ಗುಡದಮ್ಮ ಕ್ಯಾಂಪಿನ ಖಾಸಗಿ ಶಾಲೆಯೊಂದರ ಚಾಲಕ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಎಸಗಿದ ಪ್ರಕರಣ ಬೆಳಕಿಗೆ ಬಂದಿದೆ. ತಾಲೂಕಿನ ಗುಡದಮ್ಮ ಕ್ಯಾಂಪ್ನ ಖಾಸಗಿ ಶಾಲೆಯೊಂದರ ಚಾಲಕ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಎಸಗಿದ ಪ್ರಕರಣ ಬೆಳಕಿಗೆ ಬಂದಿದೆ. ತಾಲೂಕಿನ ಗುಡದಮ್ಮ ಕ್ಯಾಂಪ್ನ ಖಾಸಗಿ ಶಾಲೆಯೊಂದರ ಚಾಲಕ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಎಸಗಿದ ಪ್ರಕರಣ ಬೆಳಕಿಗೆ ಬಂದಿದೆ. 2ನೇ ತರಗತಿಯಲ್ಲಿ ಅಭ್ಯಾಸ ಮಾಡುವ ಪುತ್ರ ಅಖಿಲ್ ಸೋಮವಾರ ತಿಡಿಗೋಳ ಗ್ರಾಮದಿಂದ ಗುಡದಮ್ಮ ಕ್ಯಾಂಪ್ಗೆ ಖಾಸಗಿ ಶಾಲೆಯ ಬಸ್ ಮೂಲಕ ಶಾಲೆಗೆ ಬಂದಿದ್ದು, ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿ ಬಸ್ನಿಂದ ಇಳಿಯುವ ಸಮಯದಲ್ಲಿ ಚಾಲಕ ಕಟ್ಟಿಗೆಯಿಂದ ಹೊಡೆದು ಹಲ್ಲೆಗೊಳಿಸಿದ್ದು ಮೈತುಂಬಾ ಬಾಸುಂಡೆ ಬಂದಿವೆ ಎಂದು ವಿದ್ಯಾರ್ಥಿಯ ಪಾಲಕರಿಂದ ಆರೋಪ ಕೇಳಿಬಂದಿದೆ. ತುರ್ವಿಹಾಳ ಪೊಲೀಸ್ ಠಾಣೆಯ ಪಿಎಸ್ಐ ಸುಜಾತ ಶಾಲೆಗೆ ಭೇಟಿ ನೀಡಿ ಘಟನೆ ಹಿನ್ನೆಲೆಯಲ್ಲಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಿಎಸ್ಐ, ಘಟನೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಪಾಲಕ ವೆಂಕಟೇಶ್ ಅವರ ಸಂಪರ್ಕಿಸಿ ಘಟನೆಯ ಕುರಿತು ದೂರು ನೀಡುವಂತೆ ಕೋರಿದ್ದು ಅವರು ಸ್ಪಂದನೆ ನೀಡಿಲ್ಲ ಎಂದು ತಿಳಿಸಿದರು. ಗುಡದಮ್ಮ ಕ್ಯಾಂಪ್ನ ಶರಣಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ 2ನೇ ತರಗತಿ ವಿದ್ಯಾರ್ಥಿ ಅಖಿಲ್ ವೆಂಕಟೇಶ್ ಓದುತ್ತಿರುವ ಶಾಲೆ ಹಾಗೂ ಮನೆಗೆ ಡಿಡಿಪಿಐ ಕೆಡಿ ಬಡಿಗೇರ್ ಅವರು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಚಾಲಕ ಈಶಪ್ಪ ಕಾಸರಡ್ಡಿಯನ್ನು ಸೇವೆಯಿಂದ ಅಮಾನತು ಮಾಡುವಂತೆ ಸೂಚಿಸಿದ್ದಲ್ಲದೆ ಆಡಳಿತ ಮಂಡಳಿಗೆ ನೋಟಿಸ್ ಜಾರಿಗೊಳಿಸಿದರು. ನಂತರ ತಿಡಿಗೋಳ ಗ್ರಾಮದ ವಿದ್ಯಾರ್ಥಿಯ ಮನೆಗೆ ತೆರಳಿ ಮಾಹಿತಿ ಪಡೆದು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸಲಿಂಗಪ್ಪ ಜವಳಗೇರ ಸೇರಿದಂತೆ ಇಲಾಖೆ ಅಧಿಕಾರಿಗಳು, ಪಾಲಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲ್ದಕಲ್ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿ ಅಕ್ರಮ ನಡೆದಿಲ್ಲ, ಭೀಮರೆಡ್ಡಿ ನಾಯಕ್. ಸಿರುವರದಲ್ಲಿ ಕೆರೆ ಮರ್ಹಂ ರಾಷ್ಟ್ರೀಯ ಹೆದ್ದಾರಿಗೆ ಬಳಕೆ ಪ್ರಶ್ನಿಸಿದವರ ಮೇಲೆ ಎಸಿ ದೂರು ದಾಖಲು, ಹಿಂಪಡೆಯದಿದ್ದರೆ ಹೋರಾಟ, ವೀರೇಶ್ ಹೀರಾ. ಮಾವಿನಕೆರೆ ದಂಡೆಯ ನಿವಾಸಿಗಳ ತೆರವಿಗೆ ನೋಟಿಸ್ ವಿರೋಧಿಸಿ ಬಿಎಸ್ಪಿ ನೇತೃತ್ವದಲ್ಲಿ ಮನವಿ. ನಗರದಲ್ಲಿ ಮುಂದುವರೆದ ಆಟೋಗಳ ದಾಖಲೆ ಪರಿಶೀಲನೆ, ದಂಡ ವಿಧಿಸುವ ಎಚ್ಚರಿಕೆ. ಹರಬಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ, ಪೊಲೀಸರಿಂದ ತನಿಖೆ, ಪ್ರತಿಭಟನೆ. ಒಂದು ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಮಸ್ಕಿ ಮೂಲದ ಯುವಕ ಶಿವಮೊಗ್ಗದಲ್ಲಿ ಪತ್ತೆ. ಮತ್ತು ಬಸ್ ಚಾಲಕನಿಂದ ವಿದ್ಯಾರ್ಥಿ ಮೇಲೆ ಹಲ್ಲೆ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee. Sri Raghavendra Tupa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.